ವಿನಯ್ ವಿರುದ್ಧ ಷಡ್ಯಂತ್ರ ಮಾಡಿದವರ ಹೆಸರು ನಾಳೆ ದಿನ ಬಹಿರಂಗವಾಗಿ ಆಗುತ್ತೆ. ಸಂಚಲನ ಸೃಷ್ಟಿಸ್ತಾ ಇದೆ ವಿನಯ್ ಕುಲಕರ್ಣಿ ಬೆಂಬಲಿಗರ ಮಾತುಗಳು. ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಒಂದಿಷ್ಟು ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ. ವಿನಯ್ ವಿರುದ್ಧ ಷಡ್ಯಂತ್ರ ಮಾಡಿದವರ ಹೆಸರುಗಳೆಲ್ಲ ನಾಳೆ ದಿನ ಬಹಿರಂಗವಾಗುತ್ತೆ. ವಿನಯ್ ಕುಲಕರ್ಣಿ ವಿರುದ್ಧ ಷಡ್ಯಂತ್ರ ಆಗಿದೆ, ಅವರು ತಪ್ಪು ಮಾಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ವಿನಯ್ ಕುಲಕರ್ಣಿನ ನೇರವಾಗಿ ಎದುರಿಸೋಕೆ ಆಗದೆ ಈ ರೀತಿ ಮಾಡಿದ್ದಾರೆ. ಅವರು ಯಾರು ಅನ್ನೋದನ್ನು ನಾಳೆ ಶಿಕ್ಷೆ ಪ್ರಕಟ ಆದಮೇಲೆ ನಾವು ಹೇಳ್ತೇವೆ. ವಿನಯ್ ಕುಲಕರ್ಣಿ ಬೆಂಬಲಿಗರ ಎಕ್ಸ್ಕ್ಲೂಸಿವ್ ಮಾತು. ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ಹೇಳಿದ್ರು, ಕೊನೆಗೆ ನಿರಪರಾಧಿ ಆಗ್ಲಿಲ್ವಾ? ಹಂಗೇನೆ ನಮ್ಮ ವಿನಯ್ ಕುಲಕರ್ಣಿಗೂ ಕೂಡ ನಿರಪರಾಧಿ ಆಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮೊದಲು ಶಿಕ್ಷೆ ಪ್ರಕಟ ಆಗಲಿ, ನಾವು ಹೈಕೋರ್ಟಲ್ಲಿ ಸ್ಟೇ ತರ್ತೇವೆ, ನಮಗೆ ಹೈಕೋರ್ಟಲ್ಲಿ ಸ್ಟೇ ಸಿಗುವ ವಿಶ್ವಾಸವಿದೆ ಅಂತೇಳಿ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಚುನಾವಣೆ ಆದರೂ ನಾವು ಅವರ ಕುಟುಂಬದವರನ್ನ ಗೆಲ್ಲಿಸ್ತೇವೆ. ಅಶ್ವವೇಗ ನ್ಯೂಸ್ನಲ್ಲಿ ವಿನಯ್ ಕುಲಕರ್ಣಿ ಬೆಂಬಲಿಗರ ಮನದಾಳದ ಮಾತುಗಳು. ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ಷಡ್ಯಂತ್ರ ನಡೆದಿದೆ ಅಂತೇಳಿ ಅವರ ಬೆಂಬಲಿಗರು ಇಲ್ಲಿ ಮಾತನಾಡ್ತಾ ಇದ್ದಾರೆ, ಆಕ್ರೋಶವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಅಪರಾಧಿ ಅಂತ ಈ ಹಿಂದೆ ಸಾಬೀತಾಗಿತ್ತು, ಅದಾದ ನಂತರ ಕೊನೆಗೆ ನಿರಪರಾಧಿ ಅಂತ ಆಗಲಿಲ್ವಾ? ಸೊ ಅದೇ ರೀತಿಯಲ್ಲಿ ನಮ್ಮ ವಿನಯ್ ಕುಲಕರ್ಣಿನೂ ಸಹಿತ ನಿರಪರಾಧಿ ಅಂತೇಳಿ ಆಗ್ತಾರೆ, ಹೊರಗಡೆ ಬರ್ತಾರೆ ಅಂತೇಳಿ ಈಗಾಗಲೇ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಮನದಾಳದ ಮಾತುಗಳನ್ನು ಆಡ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ವಿರುದ್ಧವಾಗಿ ಷಡ್ಯಂತ್ರ ಆಗಿದೆ, ಇದ್ಯಾವುದೂ ಕೂಡ ಬೇಕು ಅಂತ ಆಗಿಲ್ಲ, ಷಡ್ಯಂತ್ರಗಳನ್ನು ಮಾಡಿದ್ದಾರೆ. ಅವರು ಮುಂದೆ ನಿಂತ್ಕೊಂಡು ಮಾತನಾಡೋದಕ್ಕೆ ಆಗದೇ ಇರುವಂಥವರು ಈ ರೀತಿಯಾಗಿ ಹಿಂದೆಯಿಂದ ಸಂಚನ ರೂಪಿಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರು ಈ ರೀತಿಯಾಗಿ ಷಡ್ಯಂತ್ರ ಮಾಡಿದ್ದಾರೆ, ಸಂಚನ ರೂಪಿಸಿದ್ದಾರೆ, ಅವರು ಯಾರು ಅನ್ನೋದನ್ನು ನಾಳೆ ಶಿಕ್ಷೆ ಪ್ರಕಟ ಆದಮೇಲೆ ನಾವು ಖಂಡಿತವಾಗ್ಲೂ ಹೇಳ್ತೇವೆ. ವಿನಯ್ ವಿರುದ್ಧ ಷಡ್ಯಂತ್ರ ಮಾಡಿದವರ ಹೆಸರು ನಾಳೆ ದಿನ ಬಹಿರಂಗ ಆಗೇ ಆಗುತ್ತೆ. ಸಂಚಲನ ಸೃಷ್ಟಿಸ್ತಾ ಇದೆ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರ ಮಾತುಗಳು. ವಿನಯ್ ಕುಲಕರ್ಣಿ ಬೆಂಬಲಿಗರು ಇಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಿನಯ್ ವಿರುದ್ಧ ಷಡ್ಯಂತ್ರ ಮಾಡಿದವರ ಹೆಸರು ನಾಳೆ ದಿನ ಬಹಿರಂಗವಾಗುತ್ತೆ. ಅವರ ವಿರುದ್ಧವಾಗಿ ನಿಂತುಕೊಂಡು ಮಾತನಾಡೋದಕ್ಕೆ ಆಗದೇ ಇರುವಂಥವರು, ಅವರನ್ನು ಕಂಡ್ರೆ ಇಷ್ಟಪಡದೇ ಇರುವಂಥವರು ಈ ರೀತಿಯಾಗಿ ಸಂಚನ ರೂಪಿಸಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಸಹಿತ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಆದರೆ ಈಗಾಗಲೇ ಸಾಕಷ್ಟು ವರ್ಷಗಳ ಕಾಲ ವಿಚಾರಣೆ ನಡೆದಿದೆ, ತನಿಖೆಗಳು ಕೂಡ ನಡೆದಿದೆ. ಎಲ್ಲವೂ ಮುಗಿದ ನಂತರ ಈ ರೀತಿಯಾಗಿ ಒಂದು ತೀರ್ಪು ನೀಡಿರುವಂಥದ್ದು. ಷಡ್ಯಂತ್ರ ಏನಾದರೂ ನಡೆದಿದ್ದೇ ಆಗಿದ್ದಲ್ಲಿ ಇಷ್ಟೊತ್ತಿಗೆಲ್ಲ ತನಿಖೆ ವೇಳೆ ಆಗಿರ್ಬೋದು, ವಿಚಾರಣೆ ವೇಳೆ ಹೊರ ಬರ್ತಾ ಇತ್ತು. ಆದರೆ ಹಲವಾರು ವರ್ಷಗಳ ಕಾಲದಿಂದ ವಿಚಾರಣೆ, ತನಿಖೆ ಎಲ್ಲವೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, CBI ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ವಿಚಾರಣೆಗೆ, ತನಿಖೆಗೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ಎಷ್ಟೆಲ್ಲ ಸಾಕ್ಷಿಗಳು ಸಿಕ್ಕಿವೆ ಎಲ್ಲವನ್ನೂ ಕೂಡ ತಮ್ಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಈಗ ಜನಪ್ರತಿನಿಧಿಗಳ ಕೋರ್ಟಿಂದ ಆದೇಶ ಹೊರಬಂದಿರುವಂಥದ್ದು. ನಿನ್ನೆ ದಿನ ವಿನಯ್ ಕುಲಕರ್ಣಿ ಮತ್ತು ಸೇರಿದಂತೆ 17 ಆರೋಪಿಗಳು ದೋಷಿ ಅಂತೇಳಿ ತೀರ್ಪು ನೀಡಲಾಗಿದೆ. ಇವತ್ತಿನ ದಿನ ಆ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕಾಗಿತ್ತು. ಕೆಲವೊಂದಿಷ್ಟು ಕಾರಣಗಳಿಂದ ಮುಂದೂಡಿಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇರುವಂಥದ್ದು. ಸೊ ಹೀಗಿರಬೇಕಾದ್ರೆ ವಿನಯ್ ವಿರುದ್ಧ ಅವರ ಬೆಂಬಲಿಗರು ಏನಿದ್ದಾರೆ, ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಇಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಿನಯ್ ಅವರ ವಿರುದ್ಧವಾಗಿ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಸಹಿತ ಇಲ್ಲಿ ನೀಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಇವರ ಅಂದರೆ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರ ಮಾತುಗಳು ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಹಾಗಾದರೆ ಪೊಲೀಸರು ಮತ್ತು CBI ಅಧಿಕಾರಿಗಳಾಗಿರ್ಬೋದು, ಯಾರೆಲ್ಲ ವಿಚಾರಣೆ ಮಾಡಿದ್ದಾರೆ ಅವರೆಲ್ಲ ಕೂಡ ತಪ್ಪು, ನಾವು ಕರೆಕ್ಟು ಅನ್ನುವಂತಹ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಮನದಾಳದ ಮಾತುಗಳನ್ನು ಆಡಿದ್ದಾರೆ. ವಿನಯ್ ಕುಲಕರ್ಣಿ ಅವರನ್ನು ನೇರವಾಗಿ ಎದುರಿಸೋಕೆ ಇವರಿಗೆ ಯಾರಿಗೂ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಈ ರೀತಿಯಾಗಿ ಹಿಂದೆ ನಿಂತುಕೊಂಡು ಪಿತೂರಿಯನ್ನು ಮಾಡಿದ್ದಾರೆ. ಸೊ ಇದರಿಂದ ಯಾರಿದ್ದಾರೆ ಅನ್ನೋದನ್ನು ಖಂಡಿತವಾಗ್ಲೂ ಅವರು ಹೊರಗಡೆ ಬಂದೇ ಬರ್ತಾರೆ, ನಾವು ಅದನ್ನು ಬಹಿರಂಗ ಮಾಡೇ ಮಾಡ್ತೀವಿ ಅಂತೇಳಿ ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಏನು ಜನಾರ್ದನ್ ರೆಡ್ಡಿ ಅವರು ಅಪರಾಧಿ ಅಂತ ಹೇಳಿದರು, ಅದಾದ ನಂತರ ನಿರಪರಾಧಿ ಅಂತ ಸಾಬೀತಾಗಲಿಲ್ವಾ? ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿ ಅವರ ಕೇಸ್ನಲ್ಲೂ ಸಹಿತ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಬೆಂಬಲಿಗರು ಇಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಟೋಟಲ್ ಆಗಿ ವಿನಯ್ ಕುಲಕರ್ಣಿ ಅವರನ್ನು ಒಳಗಡೆ ಕಳಿಸೋದಕ್ಕೋಸ್ಕರ ಸಾಕಷ್ಟು ಸಂಚನ ರೂಪಿಸಿದ್ದಾರೆ, ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತೇಳಿ ಬೆಂಬಲಿಗರು ಇಲ್ಲಿ ತಮ್ಮ ಆಕ್ರೋಶದ ಮಾತುಗಳನ್ನು ಹೊರಹಾಕ್ತಾ ಇದ್ದಾರೆ.
ಸೊ ಹೀಗಿರಬೇಕಾದ್ರೆ ಇಷ್ಟು ದಿನಗಳ ಕಾಲದಿಂದ, ಅಂದರೆ ಇಷ್ಟು ವರ್ಷಗಳ ಕಾಲದಿಂದ ನಡೆದಂತಹ ವಿಚಾರಣೆ ಮತ್ತು ತನಿಖೆಗಳು ಏನೆಲ್ಲ ಆಗಿದೆ ಅವೆಲ್ಲವೂ ಮಾತ್ರ ಏನು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಈ ರೀತಿಯಾಗಿ ಇವರು ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಅನ್ನುವಂತಹ ಒಂದು ಮಾತ್ರಕ್ಕೆ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ನಾವು ನೋಡಿದಾಗ ಪೊಲೀಸ್ ಅಧಿಕಾರಿಗಳು, CBI ಅಧಿಕಾರಿಗಳು ಮತ್ತು ವಕೀಲರಾಗಿರ್ಬೋದು ಎಲ್ಲರೂ ಕೂಡ ತನಿಖೆಯೊಂದನ್ನು ಮಾಡಿರ್ತಾರೆ, ವಿಚಾರಣೆಯೊಂದನ್ನು ಮಾಡಿರ್ತಾರೆ. ಸೊ ಹೀಗಿರಬೇಕಾದ್ರೆ ಈ ಎಲ್ಲ ತನಿಖೆ ವಿಚಾರಣೆ ಎಲ್ಲವೂ ನಡೆದ ನಂತರ ಈಗ ಜನಪ್ರತಿನಿಧಿಗಳ ಕೋರ್ಟಿಂದ ತೀರ್ಪು ಹೊರಬಂದಿರುವಂಥದ್ದು ವಿನಯ್ ಕುಲಕರ್ಣಿ ದೋಷಿ ಎನ್ನುವಂತಹ ನಿಟ್ಟಿನಲ್ಲಿ ತೀರ್ಪು ಹೊರಬಂದಿದೆ. ಇವತ್ತಿನ ದಿನ ಶಿಕ್ಷೆ ಪ್ರಕಟ ಆಗಬೇಕಾಗಿತ್ತು, ಒಂದಿಷ್ಟು ಕಾರಣಗಳ ಅಂತರಗಳಿಂದ ಮುಂದೂಡಿಕೆ ಮಾಡಲಾಗಿದೆ. ಕೊಲೆ ಪ್ರಕರಣಕ್ಕೆ ಈಗ ನಿನ್ನೆ ಅಷ್ಟೇ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಕೋರ್ಟ್ ಕೂಡ ವರದಿಯನ್ನು ಕೊಟ್ಟಿತ್ತು. ಅದಾದ ಬಳಿಕ ಇವತ್ತು ಅವರನ್ನು ಎಷ್ಟರ ಮಟ್ಟಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಕೂಡ ತೀರ್ಪನ್ನು ಕೊಡೋದಕ್ಕೆ ಇತ್ತು ಕೋರ್ಟ್. ಆದರೆ ಮತ್ತೆ ಇದನ್ನು ನಾಳೆಗೆ ಕೂಡ ಮುಂದೂಡಿಕೆ ಮಾಡಿದೆ. ಈಗ ನನ್ನ ಜೊತೆ ಮಾತನಾಡಿಸೋದಕ್ಕೆ ಅವರದ್ದೇ ಭಾಗದ ಜನರಾದಂಥವರು, ಜೊತೆಗೆ ಅವರ ಜೊತೆಗೆ ಸಾಕಷ್ಟು ವರ್ಷಗಳಂತ ಇದ್ದಂಥವರು, ವಿನಯ್ ಕುಲಕರ್ಣಿ ಅವರ ಜೊತೆಗೆ ಇದ್ದಂಥವರು ಈಗ ನನ್ನ ಜೊತೆಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಈಗ ಬಂದ್ಬಿಟ್ಟು ವಿನಯ್ ಕುಲಕರ್ಣಿ ಅವರು ಶಾಸಕರಿಗೆ ಈಗ ದೋಷಿ ಅಂತ ಈಗಾಗಲೇ ಪ್ರೂವ್ ಆಗಿದೆ. ಜೊತೆಗೆ ಇವತ್ತು ಕೋರ್ಟ್ ತೀರ್ಪನ್ನು ಕೊಡಬೇಕಿತ್ತು, ಎಷ್ಟುವರೆಗೂ ಅವ್ರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ. ಆದರೆ ಅದು ನಾಳೆಗೆ ಮುಂದೂಡಿಕೆ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದೇನು ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ ಒಂದು ತೀರ್ಪು ನೀಡಿದೆ, ಅದಕ್ಕೆ ನಾವು ತಲೆಬಾಗ್ತೀವಿ. ಆದರೆ ಮುಂದೆ ಜನಾರ್ದನ್ ರೆಡ್ಡಿ ಆಯಿತು, ಕೇಜ್ರಿವಾಲ್ ಅವರಾಯಿತು, ಇದೇ ಥರ ಒಂದು ಶಿಕ್ಷೆ ಆಗಿತ್ತು. CBI ಮತ್ತು ED ಒಂದು ಸಂಸ್ಥೆಯಿಂದ ಮಾಡಿದಂಥ ಕೇಸು, ಅದಕ್ಕೆ ಸ್ಟೇ ಸಿಕ್ಕು ಅವರು ನಿರಪರಾಧ ಆಗಿ ಹೊರಬಂದರು. ಅದೇ ರೀತಿಯಾಗಿ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಸಾಹೇಬರು ಕೂಡ ಮುಂದಿನ ದಿನಮಾನಗಳಲ್ಲಿ ಹೈಕೋರ್ಟಿಗೆ ಅಪೀಲ್ ಮಾಡಿಕೊಂಡು ಸ್ಟೇ ತೊಗೊಂಡು ಹೊರಗೆ ಬರ್ತಾರೆ, ನಿರಪರಾಧಿ ಆಗಿ ಅವರು ಹೊರಗೆ ಬರ್ತಾರಂತೇಳಿ ನಮ್ಗೆ ಭಾಳ ಒಂದು ಹೋಪ್ ಇದೆ. ಸರ್ ನೀವೇನು ಹೇಳ್ತೀರಾ ಸರ್? ಇವತ್ತು ಮತ್ತು ನಿನ್ನೆ ವಿನಯ್ ಕುಲಕರ್ಣಿ ಅವರಿಗೆ ದೋಷಿ ಅಂತ ಏನು ಆಗಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ವಿನಯ್ ಕುಲಕರ್ಣಿ ಅವರು ಯಾವುದೇ ರೀತಿಯಿಂದ ಈ ಕೊಲೆ ಕೇಸ್ ಒಳಗೆ ಅವ್ರದ್ದೇನೂ ಹುನ್ನಾರ ಇಲ್ಲ. ಆದರೆ ರಾಜಕೀಯ ಪ್ರೇರಿತವಾಗಿ ಇದು ಮುಂದೆ ಬೆಳ್ಕೊಂಡು ಬಂದೈತಿ. ಈಗ 10 ವರ್ಷ ಆದರೂ ಇದೇ ರೀತಿ ಮುಂದುವರ್ಕೊಂಡು ಬಂದೈತಿ. ಆದರೆ ಈ ಕಾಯ್ದೆ ಮತ್ತು ನ್ಯಾಯಾಂಗವನ್ನು ನಾವು ಗೌರವಿಸ್ತೇವೆ, ಯಾವುದೇ ರೀತಿಯಿಂದ ಅದನ್ನು ಅಲ್ಲಗಳಂಗಿಲ್ಲ. ಮತ್ತು ಅದಕ್ಕೆ ತಲೆಬಾಗಿ ಇವತ್ತಿನ ದಿನ ನಮ್ಮ ಹಿರಿಯರು ಮತ್ತು ವರಿಷ್ಠರು ಏನು ತೀರ್ಮಾನ ತೊಗೊಂಡು ಮುಂದುವರೆದ ನಮ್ಮ ವಿನಯ್ ಕುಲಕರ್ಣಿ ಅವ್ರನ್ನ ಯಾವ ರೀತಿ ಬೇಲ್ ಮಾಡಿ ಮತ್ತು ನಮ್ಮ 71 ಭಾಗಕ್ಕೆ ಕರೆತರುವಂಥ ಕೆಲಸವನ್ನು ಅಗದಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇದು ಸತ್ಯಕ್ಕೆ ಯಾವಾಗಿದ್ರೂ ಜಯ ಐತಿ, ಇದು ರಾಜಕೀಯ ಹುನ್ನಾರ ಐತಿ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಹಿಂದಿನ ಕಾಲದಿಂದನೂ ಸತ್ಯ ಹರಿಶ್ಚಂದ್ರ ಮತ್ತು ವಶಿಷ್ಠ ಋಷಿ ಮತ್ತು ವಿಶ್ವಾಮಿತ್ರ ನಡುವೆ ಸತ್ಯ ಹರಿಶ್ಚಂದ್ರ ಏನಾದ ಅನ್ನೋದನ್ನು ಜನರಿಗೆ ಗೊತ್ತೈತಿ. ಹಂಗೆ ಇದು ನಮ್ಮ ವಿನಯ್ ಕುಲಕರ್ಣಿ ಅವ್ರನ್ನ ಇದು ರಾಜಕಾರಣ ಮತ್ತು ವಿನಯ್ ಕುಲಕರ್ಣಿ ಮತ್ತು ಇನ್ನಿತರೆ ಜನರ ಈ ರೀತಿ ಅದನ್ನು ಪ್ರೇರೇಪಿಸಿಕೊಂಡು ಬಂದಾರ. ಇದಕ್ಕೆ ಅವಾಗೂ ಸತ್ಯ ಹರಿಶ್ಚಂದ್ರಿಗೆ ಜಯ ಸಿಕ್ಕೈತೆ, ಈಗ ವಿನಯ್ ಕುಲಕರ್ಣಿ ಅವ್ರಿಗೆ ಜಯ ಸಿಗ್ತೈತೆ ಅನ್ನೋ ನಾವು ಸಾಕಷ್ಟು ಅವ್ರ ಬಗ್ಗೆ ಮನೆಗೊಬ್ಬ ವಿನಯ್ ಕುಲಕರ್ಣಿ ಹುಟ್ಟಿ ಎಲ್ಲರೂ ನಾವು ಅವ್ರನ್ನ ವಿನಯ್ ಕುಲಕರ್ಣಿಯವ್ರನ್ನ ಆರಿಸಿ ತಂದೇವಿ. ಮತ್ತು ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ ಅವ್ರನ್ನ ಎತ್ತಿ ಹಿಡ್ದೈತಿ. ಅವ್ರ ಕುಟುಂಬದವ್ರಿಗೆ ಈಗೂ ಏನಾರ ಅಂಥ ತೊಂದರೆ ತಪ್ಪದ್ರೆ ಬಂದರು ಮತ್ತು ಅವ್ರ ಕುಟುಂಬದವ್ರು ನಾವು ಎತ್ತಿ ಹಿಡಿತೀವಿ. ಎಲ್ಲ ನಮ್ಮ ಗ್ರಾಮೀಣ ಭಾಗದ ಜನರೆಲ್ಲರೂ ಕೂಡಿ ಮತ್ತು ಅವ್ರನ್ನ ವಿಜಯಶಾಲಿ ಆಗುವಂಥ ಕೆಲಸ ಮಾಡ್ತೀವಿ. ಶ್ರೀಶೈಲಕ್ಕಮ್ಮ. ಎಸ್, ಈಗಾಗಲೇ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿರ್ತಕ್ಕಂಥವ್ರು ಹಾಗೆ ಅವರ ಬೆಂಬಲಿಗರು ಹೇಳ್ತಕ್ಕಂಥದ್ದು ಇದು ಕೇವಲ ಷಡ್ಯಂತ್ರ ಮಾಡಲಾಗಿದೆ, ಇದರಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲ. ವಿನಯ್ ಕುಲಕರ್ಣಿ ಅವರಿಗೆ ಈ ರೀತಿಯಾಗಿ ಒಂದು ಷಡ್ಯಂತ್ರ ಮಾಡಿ ಕಂಪ್ಲೀಟ್ಲಿ ಅವರನ್ನು ಸಿಕ್ಕಾಕ್ಸಿದ್ದಾರೆ. ಅಂದರೆ ನಾಳೆ ತೀರ್ಪು ಪ್ರಕಟ ಆದ ಬಳಿಕ ಎಷ್ಟರ ಮಟ್ಟಿಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪ್ರಕಟ ಆದ ಬಳಿಕ ಅವರ ಹೆಸರು ಕೂಡ ನಾವು ಬಹಿರಂಗಪಡಿಸ್ತೀವಿ, ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವಥ್.